आरिद्राचूर्णं समर्पयामि कुङ्कुमचूर्णं समर्पयामि अक्षतानि समर्पयामि पुष्पमालिकानि समर्पयामि गन्धान् दर्शयामि पुष्पमालिकानि समर्पयामि ताम्बूलं समर्पयामि अक्षतानि समर्पयामि नामपूजान्तेन करिष्यामः ॐ केशवाय केशवाय नमः नारायणाय नमः माधवाय नमः गोविन्दाय नमः ಪಿಂಡ ಪ್ರದಾನ ಮಾಡೋಣ. ಗಂಗೆ ಯಮುನೆ ದೇವ ಗೋದಾ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಸಿಂಧು ಪಿಂಡನ್ ಸಮರ್ಪಯಾಮಿ ಮಾತೃತಾ ತರ್ಪಯಾಮಿ ಗೋವಿಂದಂ ತರ್ಪಯಾಮಿ ಗೋವಿಂದ ದಕ್ಷಿಣಾಂ ತರ್ಪಯಾಮಿ ಇದಂ ಮಾದೇವ ತರ್ಪಯಾಮಿ ಸರ್ವಯುಕ್ತ ಅಘೋರೇಭ್ಯೋ ಅಘೋರೇಭ್ಯೋ ಗೋರ್ವೇಭ್ಯೋ ಅಪ್ಪ ಶಿವಪ್ಪ ಕಾಪಾಡಪ್ಪ. पिंडं समर्पयामि ओम शांति शांति शांति. ಯಜಮಾನ್ರೆ, ಎಲ್ಲರೂ ಸತ್ತಿರೋರಿಗೆ ತರ್ಪಣೆ ಬಿಡೋದು ನೋಡಿದ್ದೀನಿ, ಆದ್ರೆ ನೀವು ಬದುಕಿದವರಿಗೆ ತರ್ಪಣೆ ಬಿಡ್ತಾ ಇದ್ದೀರಲ್ಲ, ಯಾಕೆ ಅಂತ ಕೇಳ್ಬೋದಾ? ನನ್ನ ತಮ್ಮನ್ನ ಕೊಂದು ನಮ್ಮನ್ನ ಊರ್ ಬಿಡೋ ಹಾಗೆ ಮಾಡ್ದ, ನಮ್ಮ ಸಂಸಾರನ ಚಿತ್ರ ಚಿತ್ರ ಮಾಡ್ದ, ನಮ್ಮನ್ನ ಮಂಡ್ಯದ ಮಣ್ಣಿಗೆ ಕಾಲಿಡ್ದಾಗ ಮಾಡ್ದ. ಅವನ ಸಾವು ಅದೇ ಮಂಡ್ಯದ ಮಣ್ಣಲ್ಲಿ ಹಾಕ್ಬೇಕು. ಅದಕ್ಕೆ ತರ್ಪಣ ಬಿಟ್ಟು ಅವನ ಆತ್ಮದ ಹತ್ರ ಕೇಳ್ಕೊತಾ ಇದ್ದೀನಿ. ತಪ್ಪು, ದ್ವೇಷ ಒಳ್ಳೇದಲ್ಲ. ಮೋಸ ಮಾಡುವ ಹೆಸರನ್ನ ಮಗನಿಡಬೇಕು ಅಂತ ದೊಡ್ಡವ್ರು ಹೇಳಿಲ್ವಾ? ಹೌದಾ? ಹಾಗಾದ್ರೆ ನಾನ್ ನಿನ್ನ ಕೊಂದ್ರೆ ನನ್ನ ಹೆಸರನ್ನ ನಿನ್ನ ಮಗಂಗೋ ಮೊಮ್ಮಗಂಗೋ ಇಡ್ತಾರ? ಉಸಿರಾಡೋ ಗಾಳಿಲಿ, ಹರಿದಾಡೋ ರಕ್ತದಲ್ಲಿ, ನಡೆದಾಡೋ ದಾರಿಗಳಲ್ಲೆಲ್ಲ ನನ್ನ ಶತ್ರು ತುಂಬಿಕೊಂಡು ನನ್ನ ಜೀವನನೇ ನರಕ ಮಾಡಿದ್ದಾನೆ. ಆದ್ರಿಂದ ಬಿಡುಗಡೆ ಆಗ್ಬೇಕು ಅಂದ್ರೆ ಅವನ ದೇಹದಿಂದ ಪ್ರಾಣ ಬಿಡುಗಡೆ ಆಗ್ಲೇಬೇಕು. ಬೃಹನ್ನಳೆ ವೇಷದಲ್ಲಿ ಎಲ್ಲೋ ಬಚ್ಚಿಟ್ಕೊಂಡು ಕೂತಿದ್ಯಾ? ಬಾರೋವರೆಗೆ. ಹಾಯ್ ಹಾಯ್ ಪಾರು. ಹಾಯ್. ಏನೇ ಇವನ್ ಕಾಲೇಜಲ್ಲಿ ಕೆಟ್ಟದಾಗ ನಡ್ಕೊಂಡ, ಹುಡುಗಿರನ್ ಚುಡಾಯಿಸ್ದ ಅಂತ ಪ್ರಿನ್ಸಿಪಲ್ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದೆ ಅಂತೆ. ಇವ್ನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ಪ್ರಿನ್ಸಿಪಲ್ಗಲ್ಲ, ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಜೈಲಲ್ಲಿ ಕೊಳಿಯೋ ಹಂಗ್ ಮಾಡ್ಬೇಕಿತ್ತು. ಕಾಲೇಜ್ ಅಂದ್ಮೇಲೆ ಹುಡುಗಿನ ರ್ಯಾಗಿಂಗ್ ಮಾಡೋದು, ಚುಡಾಯಿಸೋದು ಎಲ್ಲ ಮಾಮೂಲ್ ಕಣೆ. ಅದಕ್ಕೋಸ್ಕರ ಇವನ್ ಕಾಲೇಜಿಂದ ಡಿಬಾರ್ ಆಗ್ಬೇಕಾ? ಮರ್ಯಾದೆ ಅಂತ ಹೇಳ್ತಾ ಇದೀನಿ, ಕಂಪ್ಲೇಂಟ್ ವಾಪಸ್ ತಗೋ. ತಗೊಳ್ಳಿಲ್ಲ ಅಂದ್ರೆ ಏನ್ ಇಷ್ಟೊಂದು ಎಗ್ರಾಡ್ತಿದ್ಯಾ? ನಾನ್ ಯಾರು ಗೊತ್ತಾ? ಸಿಲಿಂಡರ್ ಸಿನನ್ ತಮ್ಮ. ಸಿಲಿಂಡರ್ ತಗೊಂಬಂದ್ ನಿನ್ನ ಏನ್ ತಲೆ ಮೇಲೆ ಹಾಕ್ಬಿಟ್ಟ ಅಂದ್ರೆ ನಿನ್ ಬ್ಯಾಂಡೆಡ್ ಕ್ವೀನ್, ಕ್ರೇಜಿ ಕ್ವೀನ್ ಎಲ್ಲ ಡಮಾರ್. ಮೊದ್ಲು ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ. ಪರ್ಮಿಷನ್ ಇಲ್ಲದೆ ಕಾಲೇಜ್ ಪೊಲೀಸ್ ಅವರೇ ಬರಲ್ಲ. ನೀವೆಲ್ಲ ಹೇಗೋ ಬಂದ್ರಿ? Some regions were Harsha? from the ತಗೋಪ ಕಾಫಿ. thanks. ಪ್ರಿಯಾ ಮರಿ, ಏನ್ ಮಾಡ್ತಿದೀಯಾ? ತಗೋಮ್ಮ ಕಾಫಿ. ಬೇಡ ಮಾವಯ್ಯ. ಯಾಕಮ್ಮ, ಏನಾಯ್ತು? ಮಾವಯ್ಯ, ಅಣ್ಣಂಗ್ ನೀವಾದ್ರೂ ಹೇಳ್ಬಾರ್ದಾ ನಾನ್ ಇನ್ಮೇಲೆ ಕಾಲೇಜ್ ಹೋಗಲ್ಲ ಅಂತ? ಏನಮ್ಮ ನೀನು? ನಿಮ್ಮ ಅಣ್ಣ ನೀವಿಬ್ರು ಚೆನ್ನಾಗಿ ಓದ್ಬೇಕು, ಗ್ರಾಜುಯೇಟ್ಸ್ ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ. ಅಂಥದ್ರಲ್ಲಿ ನೀನು ಓದಲ್ಲ ಅಂತೀಯಲ್ಲ, ಯಾಕೇನಾಯ್ತು? ಉಪದೇಶ ಮಾಡೋಕೇನು, ಎಲ್ಲರೂ ಮಾಡ್ತಾರೆ. ಆದ್ರೆ ಅನ್ಭವಿಸೋರ್ಗ್ ತಾನೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗೋದು. ಅಂಥದ್ದೇನಾಯ್ತಮ್ಮ? ಹಾಯ್ ಪ್ರಿಯಾ. ಹಾಯ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ. ಮಾತಾಡ್ಸಿದ್ರೆ ನಿಂತ್ಕೊಂಡು ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ ನಿಂಗೆ? ನಾನ್ ಮಾತಾಡದ್ನಲ್ಲ. ಗುಡ್ ಮಾರ್ನಿಂಗ್, ಬರೀ ಗುಡ್ ಮಾರ್ನಿಂಗ್. ಸರಿ, ಒಂದ್ ಕೆಲಸ ಮಾಡು, ನಾವೆಲ್ಲ ಐ ಲವ್ ಯು ಅನ್ಬಿಡ್ತೀವಿ, ನೀನು ಐ ಲವ್ ಯು ಅನ್ಬಿಡು.
ಏನ್ ಹಂಗ್ ನೋಡ್ತಿದ್ಯಾ? ನಮ್ಗೇನ್ ಕಮ್ಮಿ? ಧೈರ್ಯ ಇಲ್ವಾ, ಪರ್ಸನಾಲಿಟಿ ಇಲ್ವಾ, ಲುಕ್ ಇಲ್ವಾ? ಸ್ಟೂಡೆಂಟ್ ಇರ್ಬೇಕಾಗಿರೋ ಮ್ಯಾನರ್ಸ್ ಇಲ್ಲ. ಪರವಾಗಿಲ್ವೋ, ಇದಕ್ಕೂ ಧೈರ್ಯ ಇದೆ. ನಿಮ್ಗೆ ಯಾರಿಗೋ ಅಕ್ಕ ತಂಗಿರ್ ಇಲ್ವೇನ್ರೋ? ಹಲೋ, ನಾವು ಕಾಲೇಜಿಗೆ ಬರೋದು ಇಲ್ದೇ ಇರೋದನ್ನ ಪಡೆಯಕ್ಕೆ. ಈಗ ನೋಡು, ವಿದ್ಯೆ ಇಲ್ಲ, ಲೆಕ್ಚರರ್ ಹತ್ರ ಕೇಳಿ, ಲವ್ ಮಾಡಕ್ ಹುಡುಗಿ ಇಲ್ಲ, ನಿನ್ನ ಹತ್ರ ಕೇಳ್ತಾ ಇದೀವಿ. ಈ ವಿಷಯ ನಿಮ್ಮ ಅಣ್ಣಂಗೆ ಹೇಳಿದ್ಯಾ? ಹೇಳಿದ್ರೆ ಅವನೇನ್ ಮಾಡ್ತಾನೆ? ಇನ್ನು ಒಂದ್ 2 ಗಂಟೆ ಗಾಂಧಿ ತರ ಬುದ್ಧಿ ಮಾತು ಹೇಳ್ತಾನೆ. ಇವತ್ತು ನನ್ನ ಹತ್ರ ಕೆಟ್ಟಂಗ್ ಮಾತಾಡಿದ್ರು, ನಾಳೆ ಅದಷ್ಟೊಂದು ಸುಲಭ ಅಲ್ಲಮ್ಮ. ಪ್ರಿಯಾ, ಕಾಲೇಜ್ ಅಂದ್ಮೇಲೆ ಇದೆಲ್ಲ ಸರ್ವೇ ಸಾಮಾನ್ಯ. ಒಳ್ಳೆ ಕೆಲ್ಸಕ್ಕೆ 108 ವಿಘ್ನ ಅಂತಾರಲ್ಲ ಹಾಗೆ, ಇದನ್ನು ಹಾಗೇನೆ ಅನ್ಕೊಂಡು ನೀನ್ ಓದೋದ್ರ ಕಡೆ ಗಮನ ಕೊಡು. ಹಾಗಲ್ಲಣ್ಣ, ಅವ್ನ್ ಮತ್ತೆ ಏನಾದ್ರು ಹಾಗೆಲ್ಲ ಏನೂ ಆಗಲ್ಲ. ನೀನ್ ಅವ್ರಿಗೆ ರಾಮಾಯಣ ಮಹಾಭಾರತದ ಪುರಾಣ ಹೇಳಿರಲ್ಲ, ಅದೆಲ್ಲ ಮರ್ತು ನೀನ್ ಓದೋದ್ರ ಕಡೆ ಗಮನ ಕೊಡು. ನಾನು ಅವ್ರಿಗೆ ಕೂರಿಸ್ಕೊಂಡು ಪುರಾಣ ಹೇಳ್ತೀನಿ. ಅದು ಹಾಗಲ್ಲ. ತಗೋ, ಕಾಫಿ ಕೊಡಿ. ತಗೊಳ್ಳೋ ಹುಚ್ಚುಡ್ಗಿ. ಇವ್ನ್ ಯಾವಾಗ್ಲೂ ಹೀಗೇನೆ. ನೀನು ಏನು? ನಿಮಗೇನು? ಗಣೇಶ್ ಅವ್ರು ಎಲ್ಲಿ? ಎಲ್ಲೋದ್ರು ಈ ನನ್ ಮಗನೇ ಅಡ್ಡ ಬರ್ತೇನೆ. ಯಾಕೆ, ನಾನ್ ಬೇಡವಾ? ನೀವ್ಯಾರು? ಸುಬ್ರಹ್ಮಣ್ಯ ಅನ್ಕೊಳ್ಳಿ. ಓ, ಅವ್ರ ತಮ್ಮನ? ನಿಮ್ಮಣ್ಣ ಎಲ್ಲಿ? ಎಲ್ಲೋ ಆಯ್ಕೊಂಡ್ ತಿನ್ನಕ್ ಹೋಗವನೆ. ಯಾರದು? ಬಂದ ಪಾಪ. ನೀನಾ? ನಿನ್ ಬಗ್ಗೆನೆ ಹೇಳ್ತಾ ಇದ್ದೆ. ನಮಸ್ಕಾರ. ನಮಸ್ಕಾರ. ಏನ್ ವಿಷಯ? ಅದು ನಾನು ಇವತ್ತಿಂದ ಇಲ್ಲೇ ಇದ್ದಿದ್ದೀನಿ. ಇಲ್ಲ, ಅವತ್ತು ನೀನ ರೌಡಿಗಳಿಗೆ ಹೊಡೆದೆ ಅಲ್ಲ? ರೌಡಿಗಳ? ಇಲ್ಲ, ನೀನೇನೋ ಹೊಡೆದ್ಬಿಟ್ಟು ಬಂದ್ಬಿಟ್ಟೆ. ಆದ್ರೆ ಅವರು ಪದೇ ಪದೇ ನನ್ನ ಹಾಸ್ಟೆಲ್ ಬಂದ್ಬಿಟ್ಟು ನಂಗೆ ತುಂಬಾ ತೊಂದರೆ ಕೊಡ್ತಾ ಇದಾರೆ. ನೀ ನನ್ ಜೊತೆ ಇದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನನ್ ಚೀಲಕ್ಕೆ ಯಾರು ಗ್ಯಾರಂಟಿ? ಇನ್ಮೇಲೆ ನಾನ್ ನಿನ್ ಚೀಲಕ್ಕೆ ಗ್ಯಾರಂಟಿ. ಏ, ನಿನ್ ಶೀಲ ಕಾಪಾಡೋದಕ್ಕೆ ನಮ್ಮನೇನ್ ಸೇಫ್ಟಿ ಲಾಕರ್ ಅನ್ಕೊಂಡಿದ್ಯಾ? ನಡಿ ಆಚೆ. ನೀನೇ ಹಿಂಗ ಅಂದ್ಮೇಲೆ ನನ್ ಎಲ್ಲಿ ಹೋಗ್ಲಿ? ಅಪ್ಪ ಅಮ್ಮ ಇಲ್ದಿರೋ ಅನಾಥೆ ನಾನು. ಅನಾಥೆನ? ಅಯ್ಯೋ ಲೇ ಗಣೇಶ, ಈ ಹೆಣ್ಣು ಮಗುನ ಕಾಪಾಡಕ್ಕಾಗ್ದೆ ಅವಳ ಕಣ್ಣಲ್ಲಿ ನೀರ್ ಹರಿಸಿದ್ರೆ ನಮ್ಮನ್ ಯಾವನಾರು ಗಂಡ್ಸು ಅಂತಾನೇನಲೇ. ಅದಕ್ಕೇನ್ ಮಾಡ್ಬೇಕೀಗ? ನಮ್ಮನೇಲಿ ಇದ್ಕೊಳ್ಳಿ ಬಿಡಲ್ಲ. ಏಯ್, ನೀನೇನ್ ವಾಚ್ಮ್ಯಾನ್ ಏನೋ? ವಾಚ್ಮನೆ ಅನ್ಕೋ. ಇಲ್ಲ ನೋಡು ನೋಡು, ಒಂದೇ 1 ತಿಂಗಳು ನೀನು ದೊಡ್ಡ ಮನ್ಸ್ ಮಾಡಿದ್ರೆ ನನ್ ಓದಿ ಡಾಕ್ಟರ್ ಆಗ್ಬೋದು, ಇಲ್ಲ ಅಂದ್ರೆ ನನ್ ವಿದ್ಯಾಭ್ಯಾಸ ಎಲ್ಲ ಹಾಳು ಹೋಗ್ಬಿಡುತ್ತೆ. ನಿನ್ಗೆ ನನ್ ಮೇಲೆ ಪ್ರೀತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಓದಿನ ಮೇಲಾದ್ರೂ ಅಭಿಮಾನ ಇಟ್ಕೊಂಡು ಹಂಗಿಲ್ ಇಟ್ಕೊಳ್ಳಿ. ಸರಿ, ಒಳಗಡೆ ನಡಿ. ಬನ್ನಿ 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 ಬನ್ನಿ. ಕೃಷ್ಣ, ಹಪ್ಪಳ ಎಲ್ಲ ಜೋಡ್ಸ. ಬನ್ನಿ ಬನ್ನಿ ಬನ್ನಿ. ಅಲ್ಲ, ನಿಮ್ಮ ಅಪ್ಪ ಅಮ್ಮ ಹೋಗ್ಬಿಟ್ರು ಅಂತ ಹೇಳಿದ್ರಿ, ಪಾಪ ಏನಾಗಿತ್ತು? ಆಯುಸ್ ಮುಗ್ದಿತ್ತು. ಬನ್ನಿ 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 ಬನ್ನಿ. ನೋಡಿ, ಇದೇ ನಿಮ್ ರೂಮು. ನಿಮಗೆ ಯಾವಾಗ ಎಲ್ಲಿ ನಾನು ಬೇಕೋ ಕರೀರಿ. ನೀವು ಕರೀದೆ ಹೋದ್ರು ನಾನೇ ಪರ್ಮನೆಂಟ್ ಆಗಿ ನಿಮ್ ಜೊತೆ ಸೆಟ್ಲ್ ಆಗ್ಬಿಡ್ತೀನಿ. ಊಟ ತಿಂಡಿ ಮಾಡುವಾಗುನಾ? ಅದು ನೀವಿಬ್ರು ಅಣ್ಣ ತಮ್ಮ ಅಂದ್ರಲ್ಲ, ಹುಡ್ಗಿರ್ ನೋಡ್ದಾಗ ಅವ್ರಿಗಿಲ್ದೇ ಇರೋ ಜೊಲ್ ಸುರ್ಸೋ ಬುದ್ಧಿ ನಿಮ್ಗೆ ಯಾಕೋ? ಅದು ನಮ್ಮ ಅಪ್ಪ ಅಮ್ಮ ಹಣ್ಣು ಕೊಟ್ಬಿಟ್ಟು ಪ್ರಪಂಚನೇ ಸುತ್ಕೊಂಬ ಅಂದ್ರು. ಅವನು ಅಪ್ಪ ಅಮ್ಮನೇ ಸುತ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟ. ಅದು ಅವನು ಭಕ್ತಿ. ನಾನು ಹೇಳಿದ ತಕ್ಷಣ ಇಡೀ ಪ್ರಪಂಚ ಸುತ್ಕೊಂಡು ಮಲೇಷಿಯಾ, ಬ್ಯಾಂಕಾಕ್ ಅಂತ ಎಂತಂದಕ್ಕೆ ಸ್ವಲ್ಪ ಜಲ್ ಜಾಸ್ತಿ. ಹೌದು, ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಿದ್ರು? ನಮ್ಮಮ್ಮ ಡಾನ್ಸರ್ ಆಗಿದ್ರು, ನಮ್ಮಪ್ಪ ಫೈಟರ್ ಆಗಿದ್ರು. ಎಲ್ಲ ಸಿನಿಮಾದಲ್ಲಿ. ಅಂದ್ರೆ ನಮ್ಮಪ್ಪ ಫೈಟ್ ಶೇಟ್. ಅಮ್ಮ? ನಮ್ಮಮ್ಮ ಸಿಲ್ಕ್ ಸ್ಮಿತಾ.
ಏನಿಲ್ಲ, ಸೇಮ್ ಸಿಲ್ಕ್ ತರನೇ ಇದ್ದೀರಾ. ಐ ಆಮ್ ಸಿಲ್ಕ್ ಫ್ಯಾನ್. ಹಾಗಿದ್ರೆ ಅಲ್ಲೇ ಹೋಗಿ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ಅಲ್ಲ ಯೋಚನೆ ಮಾಡಿ, ಮಳೆಗಾಲ, ಗುಡುಗು ಮಿಂಚು ಸಿಡ್ಲು ಡಮಾರ್ ಅಂದ್ರೆ ತಪ್ಕೊಳಕಾದ್ರೂ ಒಬ್ಬ ಗಂಡಸು ಬೇಕಲ್ವಾ? ಬೇಕು ಅಂತ ಯಾರು ಹೇಳಿದ್ದು? ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ. ಗಣೇಶ ಇವೆರಡನ್ನು ಆನಂದರಾವ್ ಸರ್ಕಲ್ ಹತ್ರ ಇರೋ ಶಿವಾನಂದ ಸ್ಟೋರ್ಸ್ ತಲುಪಿಸ್ಬಿಡಿ. ಯಜಮಾನ್ರೆ, ತಮ್ಗೆ ಯಾರು ಬೇಕಾಗಿತ್ತು? ಸಿದ್ದಣ್ಣ, ಯಾವಾಗ ಬಂದ್ರಿ ಸಿದ್ದಣ್ಣ? ಈಗ ತಾನೇ ಬಂದೆ. ಹೌದಾ, ಬನ್ನಿ ಬನ್ನಿ. ಹೇಗಿದ್ದಾರೆ ಊರಲ್ಲೆಲ್ಲ? ಚೆನ್ನಾಗಿದ್ದಾರೆ. ಸಿದ್ದಣ್ಣ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ. ಏನಪ್ಪ ಇದೆಲ್ಲ? ಸಾವಿರಾರು ಜನರಿಗೆ ಕೆಲಸ ಕೊಡೋ ನೀನೇ ಈ ರೀತಿ ಕಷ್ಟ ಪಡ್ತಿದ್ಯಲ್ಲ. ಹಣೆ ಬರಹಣ ಇದೆಲ್ಲ ಬೇಕಾ? ಬೇಡ ಅಂದ ತಕ್ಷಣ ಹೋಗೋದ್ ನಿಲ್ಲಲ್ಲ, ಬೇಕು ಅಂದ ತಕ್ಷಣ ಎಲ್ಲ ನಮಗ್ ಸಿಗಲ್ಲ. ಆದ್ರೆ ಇದರಿಂದ ನಿನಗೇನಪ್ಪ ಪ್ರಯೋಜನ? ಧರ್ಮ ಗೆಲ್ಲೋದಕ್ಕೆ ಪಾಂಡವರೇ ಅಜ್ಞಾತವಾಸ ಅನ್ಭವಿಸಿದ್ಮೇಲೆ ಇನ್ ಅಂತದ್ರಲ್ಲಿ ನಾನು ಯಾವ ಲೆಕ್ಕ ಹೇಳಿ? ನನ್ನ ನಮ್ದವ್ರಿಗೆ ಒಳ್ಳೇದಾಗೋದಾದ್ರೆ ನಾನು ಎಂತ ಕಷ್ಟ ಬೇಕಾದ್ರೂ ಅನುಭವಿಸಕ್ ಸಿದ್ಧವಾಗಿದ್ದೀನಿ. ಆದ್ರೆ ನಿನ್ನೂರು ನಿಮ್ಮವರು ಯಾರೂ ಸುಖವಾಗಿಲ್ಲಪ್ಪ. ಯಾಕೆ? ನೀನ್ ಊರ್ ಬಿಟ್ಟೆ, ನಿನ್ ಹಿಂದೆನೆ ಊರ್ನವ್ರ ಅದೃಷ್ಟನೂ ಹೊರಟೋಯ್ತು. ಆ ಭದ್ರಯ್ಯ ಊರಲ್ಲಿ ಇಲ್ಲದೆ ಇದ್ರು ಅವನ ಕಡೆ ಜನ ಊರ್ನವ್ರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಪ್ರಶ್ನೆ ಮಾಡಿದವ್ರಿಗೆ ಸಿಗ್ತಾ ಇರೋದು ಶಿಕ್ಷೆ. ಅದರಿಂದ ಮುಕ್ತಿ ಸಿಗ್ಬೇಕು ಅಂದ್ರೆ ನೀನು ಊರಿಗೆ ಬರ್ಲೇಬೇಕಪ್ಪ. ಇನ್ನೇನ್ ಜಾಸ್ತಿ ದಿನ ಇಲ್ವಲ್ಲ ಸಿದ್ದಣ್ಣ, ಸ್ವಲ್ಪ ದಿನ ತಾನೆ. ಆ ಭಗವಂತ ಎಲ್ರಿಗೂ ದಾರಿ ತೋರಿಸ್ತಾನೆ. ಸಾಕವ, ತಗೊಳ್ಳಿ. ಸಾಕು ಸಾಕ. ಏನಪ್ಪ ಇದೆಲ್ಲ? ಊಟ ಮಾಡಿ ಸಿದ್ದಣ್ಣ. ಅಲ್ಲ ಅದು ಊಟ ಮಾಡಿ, ಊಟ ಮಾಡಿ, ಊಟ ಮಾಡಿ, ಊಟ ಮಾಡಿ ಸಿದ್ದಣ್ಣ. ಹೋಗ್ಬಿಟ್ಟು ಬರ್ತೀನಿ. ನೋಡಪ್ಪ, ಗಾಳಿ ನೀರು ಇಲ್ಲ ಅಂದ್ರೇನೆ ಬದುಕೋದ್ ಕಷ್ಟ ಆಗುತ್ತೆ. ನೀನ್ ಬರ್ಲಿಲ್ಲ ಅಂದ್ರೆ ನಮ್ ಬದುಕೇ ನಿಂತು ಹೋಗುತ್ತೆ. ಖಂಡಿತ ಬರ್ತೀನಿ ಸಿದ್ದಣ್ಣ. ಒಂದ್ ನಿಮಿಷ ತಗೊಳ್ಳಿ. ಬೇಡಪ್ಪ ಬೇಡ. ತಗೊಳ್ಳಿ ಸಿದ್ದಣ್ಣ, ಓಡ್ ಬನ್ನಿ. ಹೋಗಿ ಆಟ ಹತ್ತಿಸ್ಬಿಟ್ ಬಾ. ಆಯ್ತಣ್ಣ, ಬರ್ತೀನಿ. ಹೋಗ್ಬಿಟ್ಟು ಬನ್ನಿ. ಬಾಟ್ಲಿ ಕುಡಿತಾ ಇದ್ದ ಈ ಸಿಲಿಂಡರ್ ಸೀನ್ ತಮ್ಮನ್ನ ಯಾವನಿ ಗತಿ ಕಾಣಿಸಿದ್ದು? ಯಾರು? ಗಣೇಶ್ ಅಂತಣ್ಣ, ಗಾಂಧಿ ಬಜಾರ್ಲಿರೋದು. ಹಲೋ ಅಣ್ಣ, ನಾನು ಪ್ರಸನ್ನ ಮಾತಾಡ್ತಿರೋದು. ಅದ್ಯಾರು ಸಿಲಿಂಡರ್ ಸೀನಾ ಅಂತೆ ಇದ್ದಕ್ಕಿದ್ದಾಗೆ ಮನೆ ಒಳಗಡೆ ನುಗ್ಬಿಟ್ಟು ಪಾರ್ವತಿನ ಪ್ರಿಯನ ಹೇಳ್ಕೊಂಡು ಹೋಗ್ಬಿಟ್ರಣ. ಏನ್ ಹೇಳ್ತಾ ಇದ್ಯಾ? ಹೌದಣ್ಣ.
ಗಣೇಶ ಬರ್ತಾ ಇದ್ದಾನೆ. ನಾನೇ ಗಣೇಶ. ನಾನು ಗಣೇಶ ಅಂದ್ರೆ ಸೊಂಡ್ಲಿಟ್ಕೊಂಡು ಇಲಿ ಮೇಲೆ ಕೂತ್ಕೊಂಡ್ ಬರ್ತೀಯಾ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಹುಲಿ ತರ ನನ್ನಡ್ಡಕ್ಕೆ ಬಂದು ನನ್ ಮುಂದೆನೆ ನಿಂತ್ಕೊಂಡಿದ್ಯಾ. ಈ ಸಿಲಿಂಡರ್ ಸೀನನ್ ತಮ್ಮನ್ನೇ ಹೊಡೆದ್ ಮಲಗಿಸಿದೆಯಲ್ಲ, ಎಷ್ಟೋ ಧೈರ್ಯ ನಿಂಗೆ. ನಾನೇನ್ ಬೇಕು ಅಂತ ಹೊಡಿಲಿಲ್ಲಣ್ಣ. ಅವ್ನ ಹೆಣ್ಮಕ್ಳ ಹತ್ರ ಬಹಳ ತಪ್ಪಾಗಿ ನಡ್ಕೊಂಡ. ನಾನ್ ತುಂಬಾ ಬುದ್ಧಿ ಹೇಳಿದೆ, ಅವ್ನ್ ಕೇಳಲಿಲ್ಲ. ಅದಕ್ಕೆ ನಿಮ್ಗೆ ಗೊತ್ತಲ್ಲಣ್ಣ, ಹೆಣ್ಮಕ್ಳನ್ನ ಪೂಜೆ ಮಾಡೋಂತ ದೇಶ ನಮ್ದು. ನಿಮ್ ತಮ್ಮ ಮಾಡಿದ್ ಸರಿನಾ? ನೀವು ನೋಡಿದ್ರೆ ದೊಡ್ಡ ವ್ಯಕ್ತಿ ತರ ಕಾಣಿಸ್ತೀರಾ. ನೀವೇ ನಿಮ್ ತಮ್ಮನಿಗೆ ಬುದ್ಧಿ ಹೇಳ್ಬೋದಲ್ಲಣ್ಣ. ನಾನು ಇನ್ ಬರ್ಲಣ್ಣ? ಎಲ್ಲಣ್ಣ ಸ್ವಲ್ಪ ಜಾಗ ಬಿಡಿ. ಜಾಗ ಬಿಡಣ್ಣ, ಬನ್ನಿ. ಈ ಸಿಲಿಂಡರ್ ಸೀನನ್ ಸಾವಾಸಕ್ಕೆ ಬಂದ್ರೆ ಪಾಪ ಸುತ್ಕೊಳುತ್ತೆ. ಈ ಗಣೇಶನ್ ನೆನ್ಸ್ಕೊಂಡ್ರೆ ಪುಣ್ಯ ಬರುತ್ತೆ ಹೊರತು ಪಾಪ ಸುತ್ಕೊಳ್ಳೋದಿಲ್ಲ. ನಿನ್ ತಮ್ಮನ ಆಯ್ಸ್ ಗಟ್ಟಿ ಇತ್ತು, ಅದಕ್ಕಿನ್ನೂ ಬದುಕೊಂಡಿದ್ದಾನೆ. ಹೆಣ್ಣನ್ನ ಕೆಣಗ್ದವರೆಲ್ಲ ಯಾವತ್ತೋ ಮಣ್ ಸೇರ್ಬಿಟ್ಟು. ಅಂಥದ್ರಲ್ಲಿ ನೀವ್ಯಾವ ಲೆಕ್ಕನ? ನಾನು ಪಾರ್ವತಿ ಮಾತಾಡ್ತಿರೋದು. ಯಾವ ಕೆಲಸ ಮಾಡ್ಬೇಕಾದ್ರೂ ತೊಂದರೆ ಆಗದೆ ಇರ್ಲಿ ಅಂತ ಮೊದಲು ಪೂಜೆ ಮಾಡೋದು ಗಣೇಶನ್ಗೆ ಕಣೋ. ಅಂಥದ್ರಲ್ಲಿ ನನ್ನೇ ಎದುರಾಕೊಡಿದ್ಯಲ್ಲ. ಹುಷಾರ್ ಹುಷಾರ್ ಹುಷಾರ್.
ಮಾರ್ನಿಂಗ್ ಮೇಡಮ್. ಏನೋ ಪ್ರಾಬ್ಲಮ್ ಇದೆ ಅಂತ ಫೋನ್ ಮಾಡಿದ್ರಲ್ಲ, ಏನು ವಿಷಯ ಮೇಡಮ್? ಅದು ನಮ್ಮಿಬ್ರನ್ನ ಇವರೆಲ್ಲ ಕಿಡ್ನಾಪ್ ಮಾಡಿದ್ರು. ಇವ್ರು ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು. ಫರ್ದರ್ ಆಕ್ಷನ್ ನಾವು ತಗೋತೀವಿ, ನೀವು ಹೊರಡಿ ಮೇಡಮ್. ಕಮಾನ್, ಇವನ್ನೆಲ್ಲ ಅರೆಸ್ಟ್ ಮಾಡಿ. ಯಾರು ಕಾಣ್ತಾ ಇಲ್ವಲ್ಲ? ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ನೋಡು, ಈ ಯಾಪ ಎಲ್ಲ ಬಿಟ್ಟು ಒಳಗೋಗಿ ಒಂದ್ ಗ್ಲಾಸ್ ಕಾಫಿ ತಂದ್ಕೊಡು ನಿಮ್ಮ ಮಾವನಿಗೆ. ಬೆಳಗ್ಗೆಯಿಂದ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟ ಹೋಗಿದೆ. ಯಾಕ್ ಮಾವ? ಅವನ್ ಯಾವನೋ ಅದ್ಯಾರೋ ಕನ್ಯಾಮಣಿ ಬರುತ್ತೆ ಅಂತ ತಲೆಯಲ್ಲಿ ಹುಳ ಬಿಟ್ಟು ಹೋದ, ಅದೇ ಕೊರಿತೈತೆ. ಕನ್ಯಾಮಣಿ ಅಂದ್ರೆ? ಕನ್ಯಾಮಣಿ ಅಂದ್ರೆ ನಿಮ್ ಭಾವನ್ ಮದುವೆ ಮಾಡ್ಕೋತಾಳಲ್ಲ ಅವಳು. ನಾನೇನ್ ಕಾಣ್ತೀನಿ? ನೀನೇನೋ ಹುಡುಗಿ ಸರಿನೇ, ಆದ್ರೆ ಅವನು ಹೇಳಿದ ಹೋಲಿಕೆ ಕಾಣ್ತಾ ಇಲ್ವಲ್ಲ. ಏನ್ ಹೋಲಿಕೆ? ಕೆಂಪು ಬಣ್ಣದ ಬಟ್ಟೆ ಹಾಕೊಂಡ್ ಬರ್ತಾಳೆ ಅಂದ. ಹೌದಾ? ನಾನ್ ಆ ಬಣ್ಣ ಹೇಳಿಲ್ವಲ್ಲ. ಇನ್ಯಾವ ಬಣ್ಣ? ನಾನೀಗ ಹಾಕೊಂಡಿದ್ದೀನಲ್ಲ ಈ ಬಣ್ಣ. ಅಂದ್ರೆ ನೀನೇ ಅವನ್ಗೆಲ್ಲ ಹೇಳ್ಕೊಟ್ಟಿದ್ಯಾ ಅನ್ನೋ? ನಿನ್ನ ನಾಚಿಕೆ ಆಗಲ್ಲ ನಿನ್ಗೆ? ಯಾಕೆ? ನಿನಗ್ ಮದ್ವೆ ಆಗಕ್ ಆಸೆ ಇಲ್ದೆ ಕಾಯ್ತಾ ನಿಂತಿದ್ಯಾ? ಅದು ಅಪ್ಪಯ್ಯ ಸೊಸೆ ಬೇಕು ಅಂದ್ರು. ಇಲ್ಲ ಕಣವ, ಇವನೇ ಹೆಣ್ತಿ ಬೇಕು ಅಂದ. ಮನ್ಸಲ್ಲಿ ಆಸೆ ಇದ್ದು ಒಳಗ್ ಮಾಡ್ಕೊಂಡ್ರೆ ಕಾವ್ಗೆ ಕಾಯಿ ಹಣ್ಣಾಗ್ತದೆ, ಆ ಹಣ್ಣು ಕೊಳ್ತೋಗ್ತದೆ. ಅದು ನನಗಿಷ್ಟ ಇಲ್ಲ. ಅದಕ್ಕೆ ನಾನೇ ಒಂದ್ ಹೆಜ್ಜೆ ಮುಂದಕ್ ಬಂದಿದ್ದು. ತಾಳಿದವನು ಬಾಳಿ ಅನ್ನೋ ಗಾದೆ ಇಲ್ವಾ? ಹಂಗಂತ ಮಾವ ಸತ್ಮೇಲ್ ಮದ್ವೆ ಆದ್ರೆ ನಾನ್ ಯಾರಿಗ್ ಸೇವೆ ಮಾಡ್ಲಿ? ನನ್ನನ್ ಯಾಕೆ ಸಾಯಿಸ್ತೀಯಾ? ಮತ್ತೆ ಬೇಗ ಮದ್ವೆ ಮಾಡ್ಸು. ನಾನೇನೋ ರೆಡಿನೇಯ, ಆದ್ರೆ ಬುಡುಬುಡುಕಿ ಅವನು ಹೇಳಿದ ಹೆಣ್ಣು ನೀನಲ್ವಲ್ಲ. ಆಲಕ್ಕಿ ಅವನ್ ಮಾತು ಮೀರಿದ್ರೆ ಮನೆಗೆ ಒಳ್ಳೇದಾಗಕ್ಕಿಲ್ಲ. ಏಯ್ ಹಾಲಪ್ಪ, ಕೆಲಸ ಮಾಡಕ್ಕೆಲ್ಲ ಏನಲ್ಲೋ ಕರಿಯ, ನಾನಷ್ಟ್ ಹೇಳಿದ್ರು ನಾನ್ ಹೇಳ್ದಂಗ್ ಹೇಳಕ್ಕಾಗ್ಲಿಲ್ವೇನೋ? ನನ್ ಬಾಯಲ್ಲಿ ಸುಳ್ಳು ಬರಕ್ಕೆಲ್ಲ ಕಣವಾ. ನೀನೇನ್ ಸತ್ಯ ಹರಿಶ್ಚಂದ್ರನ್ ತುಂಡು? ಅವನ್ ಸತ್ಯ ಹೇಳಿ ಹೆಂಗ್ ಕಷ್ಟ ಅನ್ಭವಿಸಿದ್ನೋ ಹಂಗೆ ನೀನು ಅನ್ಭವಿಸ್ಬೇಕು. ನಿನ್ನ ಬಿಟ್ಬಿಟ್ರೆ ನನ್ ಭಾವ ನನಗ್ ಸಿಕ್ಬಿಡ್ತಾನ? ನನ್ ಭಾವನ್ ಹೊಲಿಸ್ಕೊಳಕ್ ಇದ್ದಿದ್ದು ಒಂದೇ ಒಂದ್ ಐಡಿಯಾ, ಅದನ್ನು ಹಾಳ್ ಮಾಡ್ಬಿಟ್ಯಲ್ಲೋ. ಏ ಗಂಗಾ, ಹೋಗ್ಲಿ ಬುಡೆ. ಬಂದ್ಬಿಟ್ಲು ಅವ್ನ್ ಪರ ವಹಿಸ್ಕೊಂಡ್ ಮಾತಾಡಕ್ಕೆ. ಹೋಗ್ ಕ್ಯಾಮೆ ನೋಡ್ಕೋ. ಅದ್ಯಾವ್ರ ಕೊನೆ ಗಳಿಗೆಲಿ ಗಂಡ ಗುಡ್ಸೋ ಬದ್ಲು ಎಣ್ಣ ಗುಡ್ಸ್ಬಿಟ್ಟವ್ ನೋಡು. ಒಳ್ಳೆ ಗಂಡು ಬಿರಿ ಆಡ್ದಂಗ ಆಡ್ತೀಯ. ಹೌದು ಕಣೆ, ನನ್ ಗಂಡೆ. ನಿಮ್ ಮನೇಲಿ ಯಾವ್ದಾದ್ರು ಹೆಣ್ಣಿದ್ರೆ ಹೇಳು, ಮದ್ವೆ ಮಾಡ್ಕೋತೀನಿ. ವರದಕ್ಷಿಣೆ ಬೇಕಾಗಿಲ್ಲ. ಅದೇನ್ ಮಾತು ಅಂತ ಆಡ್ತೀಯ ನನ್ನವ್ವ. ಮತ್ತಿನ್ನೇನು, ನನ್ ಕಷ್ಟ ಯಾರ ಹತ್ರ ಅಂತ ಹೇಳ್ಕೊಳ್ಳಿ. ಆ ನನ್ ಶಿವ ಕಣ್ಬಿಟ್ಟು ಬಾಯ್ ತುಂಬಾ ನನ್ ಗಂಗಾ ಅಂತ ಕರ್ದ್ಬಿಟ್ರೆ. ಏ ಗಂಗಾ, ಕರೆದ್ನಲ್ಲ, ಎಲ್ಲಿದ್ಯೋ ನನ್ ಶಿವ? ಇಲ್ಲೇ ಇದ್ದೀನಿ. ಏಯ್, ಏನೇ ಇದು? ಅವನೇಕೆ ಕಟ್ಟಾಕಿದ್ಯಾ? ಅಯ್ಯೋ ಈಶ್ವರಪ್ಪ, ಬೆಳಗ್ಗೆ ನನ್ನ ಪಾವಲೆ ತರ ಹಾಕ್ಬಿಟ್ಟವಳೆ, ನೀನಾದ್ರೂ ಬಂದ್ಬಿಡ್ಸಪ್ಪ. ಬಿಟ್ಕಳ್ಸ ಅವನ. ಅವ್ನ್ ನನ್ ಮಾತ್ ಕೇಳಲಿಲ್ಲ, ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಏಯ್, ಬಿಡ್ರ ಅವನ್ನ. ಏಯ್, ನಾಚಿಕೆ ಆಗಲ್ಲ ನಿನಗೆ? ನಾಚಿಕೆ ಅಂತ ಕೂತ್ರೆ ನಮ್ ವಂಶ ಬೆಳೆಯೋದ್ ಹೆಂಗೆ? ದೇಶನ್ ಸುತ್ತೋ ಸುಬ್ರಹ್ಮಣ್ಯ ಅಲ್ದೇ ಇದ್ರು ನಮ್ಮನ್ ಸುತ್ತೋ ಗಣೇಶನಾದ್ರೂ ಬೇಡ್ವಾ? ನೀನೊಂದ್ ಎಣ್ಣೆನೆ. ಅನುಮಾನ ಇದ್ರೆ ತಾಳಿ ಕಟ್ ನೋಡು, ವರ್ಷಕ್ ಒಂದ್ ಹೆತ್ ಕೊಡ್ತೀನಿ. ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಏನೇ ಮಾಡ್ತಿದ್ಯಾ? ನನ್ ಮಾತ್ ಕೇಳೆ, ಕೈಯೆಲ್ಲ ಯಾಕೆ ಕಟ್ತಾ ಇದ್ಯಾ? ಏನಿದು ಊರಲ್ಲ? ಅಯ್ಯೋ, ನೀನ್ ನನ್ ಪ್ರಶ್ನೆಗೆ ಉತ್ತರ ಕೊಡದೆ ಹೋದ್ರೆ ಊರವ್ರ ಮುಂದೆ ಅಲ್ಲ, ಊರ್ ಮುಂದೆನೂ ನಾನ್ ರೆಡಿನೇ ಕಣೋ. ಯಾಕೆ? ನಿನ್ನ ತಪ್ಕೊಂಡ್ ಮುದ್ದಾಡು. ಬೇಡ ಕಣೆ, ಬೇಡ ಕಣೆ. ಹಾಗಾದ್ರೆ ಈಗ ಹೇಳೋ, ನಾನ್ ನಿನ್ ಹಿಂದೆ ಬಂದ್ರು ನಿನ್ನ ನೋಡ್ದೆ ಹೋಗ್ತಾ ಇದೆಯಲ್ಲ? ನಿನಗೇನು ಸೀಮೆಗಿಲ್ಲ ಸುಪ್ನಾತಿ ಸಿಕ್ಬಿಡ್ತಾಳೆ ಅನ್ಕೊಂಡಿದ್ಯಾ? ನಿನಗೆ ನನ್ನ ಬಿಟ್ರೆ ಬೇರೆ ಯಾರು ಸಿಗಲ್ವೋ? ನೋಡು, ನೀನ್ ನನ್ನ ಮದ್ವೆ ಆಗ್ತೀಯೋ ಇಲ್ವೋ? ಅದು ಅಕ್ಕ ಅಪ್ಪನ್ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಅವ್ರ ಹತ್ರ
ಏನೋ ಕೇಳೋದು? ನಾನ್ ಹೇಳ್ದೆ ಅಂತ ಹೇಳು. ಅವ್ರೇನಾದ್ರು ಬೇಡ ಅಂದ್ರೆ ನಾನು ನಿನ್ನ ಬಿಟ್ಬಿಲ್ಲ. ನೀನ್ ನನ್ನ ಬಿಟ್ರು ನಾನ್ ನಿನ್ನ ಬಿಡಲ್ಲ ಕಣೋ. ನಿನ್ ನಿರ್ಧಾರ ಏನು ಅಂತ ಹೇಳು. ಅದು ಇದು ನಮ್ಮಿಬ್ಬರು ವಿಚಾರ ಅಲ್ವಾ? ಹಂಗಾದ್ರೆ ಕಿವಿಲ್ ಹೇಳು. ನನ್ಗೆ ನಿನ್ ಕಂಡ್ರೆ ಇಷ್ಟ. ನನ್ ರಾಜ. ಏನೇ ನಿಮ್ಮಪ್ಪನಿಗೆ ಈ ಅಳಿನಿಗಿಂತ ಆ ಊರಿನ ಜನಗಳು ಹೆಚ್ಚಾದ್ರೆ ಓಕೆ ನಂಗೆ ಕೊಟ್ಟಿರೋ ತೆಂಗಿನ ತಪ್ಪನ ವಾಪಸ್ ಕೊಟ್ಬಿಟ್ಟು ಆ ಕ್ವಾರಿ ಬರ್ಸ್ಕೊಂಬ. ಏನೇ ಆದ್ರೂ ಆ ಜಾಗ ಮಾತ್ರ ನಿಮಗ್ ಸಿಗೋದಕ್ ಬಿಡೋದಿಲ್ಲ. ಹುಚ್ಚಿಗೆ ಹಿಡ್ದಿದ್ಯಾ ನಿಂಗೆ? ಪಾಪ ಆ ಹುಡುಗಿಗೆ ಯಾಕೆ ಹಂಗ್ ಹೊಡಿತಾ ಇದ್ಯಾ? ನಿನ್ಗೆ ನಿನ್ ನೆಂಟಿಗಿಂತ ಕ್ವಾರೇನೆ ಹೆಚ್ಚಾಗೋಯ್ತಾ? ನೋಡು, ಮೊದ್ಲು ಆ ಹುಡುಗಿನ ಹೊಡಿಯೋದ್ ನಿಲ್ಸು. ಇಲ್ಲ ಅವಳ ಜೊತೆ ಸಂಸಾರ ಮಾಡೋದೇ ಬಿಟ್ಬಿಡು. ಏನೋ ನೀನ್ ನನ್ ಸಾಯಿಸಿದ್ರು ಪರವಾಗಿಲ್ಲ, ನಾನ್ ಮಾತ್ರ ಅದು ಕೇಳಲ್ಲ. ಕೇಳಲ್ವಾ? ಏನ್ರಿ ಇದೆಲ್ಲ? ಅದು ನಾನು ಹೇಳದ್ನಲ್ಲ, ನಮ್ಮ ವಿಷಯಕ್ಕೆ ಯಾರು ಬರ್ಬೇಡಿ ಅಂತ. ಇದು ಗಂಡ ಹೆಂಡತಿ ಜಗಳ. ನೋಡ್ದೇನೆ ನೋಡು. ಲೈ, ಮಗಳು ಕಣ್ಣೀರ್ ಹಾಕಕ್ ಮುಂಚೆನೆ ಇರೋದನ್ನೆಲ್ಲ ಕೊಟ್ಟ ಕರುಣಾಕಣ ಅವ್ರಪ್ಪ. ಈಗ ಅವಳು ಕಣ್ಣೀರ್ ಹಾಕ್ತಿದ್ದಾಳೆ ಅಂತ ಗೊತ್ತಾದ್ಮೇಲೂ ಸುಮ್ನೆ ಇರ್ತಾರ? ನೋಡು, ನಾನ್ ಮಾತಾಡ್ತೇನೆ, ನೀನ್ ಹೋಗು. ನೀನ್ ಹೋಗು ಅಂದ್ರೆ ಹೋಗ್ ನಿಮ್ಮ ಅಪ್ಪಂಗೆ ಹೇಳೆ ಆ ಕ್ವಾರಿ ನನ್ನ ಹೆಸರಿಗೆ ಬರಿಬೇಕು ಅಂತ. ಇಲ್ಲ ಅಂದ್ರೆ ಹಬ್ಬಕ್ ಬಾರೆ ಮಗಳಂತ ಕರೆಯೋದಿಕ್ಕೆ ನೀನೇ ಇರೋದಿಲ್ಲ. ಏನ್ರಿ ಇದು? ಮನೆನ ಕಾಡ? ತಪ್ಪು ಮಾಡಿರೋ ನಿಮ್ ತಮ್ಮನೇ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ. ಏನ್ ಮಾಡ್ಲೆ? ನನ್ ತಮ್ಮ ತಪ್ಪು ಮಾಡ್ದಂತ ಸಾಯಿಸ್ಬಿಡಕ್ಕಾಗತ್ತಾ? ಲೇ, ಈ ಓವರ್ ಆಕ್ಷನ್ ಎಲ್ಲ ಮಾಡ್ಬೇಡ್ವೆ. ಅವನೇನ ನಿನ್ ಮೇಲೆ ತಿರುಗಿ ಬಿದ್ದ ಅನ್ಕೋ, ಆಗ ನಾನು ಏನು ಮಾಡಕ್ಕಾಗಲ್ಲ. ಅಮ್ಮ ಗಾಯತ್ರಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ನನ್ ತಮ್ಮಂದಿರು ದುರಾತ್ಮರಮ್ಮ. ಅವ್ರಿಗೆ ಮದ್ವೆನೇ ಮಾಡಬಾರ್ದು ಅಂದ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ನಮ್ ತಾಯಿ ಕೊನೆ ಆಸೆ. ಅವ್ನು ಓದಿದಾನೆ ಅಂತ ನಿಮ್ಮ ಅಪ್ಪನ ಹತ್ರ ಸುಳ್ಳು ಹೇಳಿ ನೀನು ಈ ಮನೆ ಸೊಸೆಯಾಗಿ ಮಾಡ್ಕೊಂಡಮ್ಮ. ಆ ದೃಷ್ಟಿಯಿಂದ ನಿನ್ಗೇನಾದ್ರು ತೊಂದರೆ ಆಗೋದ್ರೆ ನನ್ನ ಕೈಲಂತೂ ತಡ್ಕೊಳಕ್ಕಾಗಲ್ಲಮ್ಮ. ನೀನೊಂದ್ ಕೆಲ್ಸ ಮಾಡಮ್ಮ, ನೀನು ನಿನ್ ತವ್ರ ಮನೆಗೆ ಹೋಗ್ಬಿಡು. ಹೋಗಿ ಆ ಕ್ವಾರೇನ್ ಬರ್ಸ್ಕೊಂಡ್ಬರ್ತೀಯಮ್ಮ? ಬರ್ಸ್ಕೊಂಡ್ಬರ್ತೀಯ ಅಲ್ವಾ? ಸಾಕೆ, ಜಾಸ್ತಿ ತಿಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಿನಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, ನಿನ್ನ ನೋಡಿದ್ರೆ ಬೇರೆಯವ್ರಿಗಾಗುತ್ತೆ. ಪರವಾಗಿಲ್ಲ ತಿನ್ನಪ್ಪ. ನಿನ್ನ ವಯಸ್ಸಲ್ಲಿ ನಾನು ಕಲ್ಲು ತಿಂದು ಕರಗಿಸ್ಕೋತಾ ಇದ್ದೆ. ಅದಕ್ಕೆ ಗುಂಡ್ ಕಲ್ ತರ ಮಗಳೆತ್ತಿರೋದು. ಹೇಳಿದ್ ಬಾವಾ, ಇವ್ರಿಬ್ಬರಿಗೂ ಮದುವೆ ಮಾಡಿಸ್ಬಿಟ್ರೆ ಪೀಡೆ ತೊಲಗಿತು, ನಾವು ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡ್ರ? ನನ್ನ ಮಗನ ಇಂಥ ಗಂಡು ಬೀರಿ ಕೊಟ್ಟು ಯಾವ ನರಕ ಕಳಿಸ್ಲಿ? ಹಂಗಂತೀನಿ ಅಂತ ತಿಳ್ಕೊಂಡೇನಮ್ಮ? ನಿನಗೆ ಗಂಗಾ ಅಂತ ನಾಮಕರಣ ಮಾಡಿದ ದಿವ್ಸನೇ ನೀನು ಈಶ್ವರನ್ ತಲೆ ಮೇಲೆ ಇರ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ. ನೀವ್ ನಿರ್ಧಾರ ಮಾಡ್ಬಿಟ್ರೆ ನನ್ನ ಮಾತು ಕೇಳದ್ ಬಿಡ್ವಾ? ನೀನ್ ನನ್ನ ಪ್ರೀತಿಸ್ತಾ ಇದೀನಿ ಅಂತ ಅವತ್ತು ಊರ್ ಜನಗಳ ಮುಂದೆ ಹೇಳಿಲ್ವಾ? ಅದ ನೀನೆಲ್ಲ ಬುಡ್ಬುಡ್ಕೆ ಪ್ರಾಣ ತೆಗೆದು ಬಿಡ್ತೀವ ಅಂತ ಸುಮ್ಮನಾಗಿ ಹೇಳ್ದೆ. ನೀನ್ ನನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನಿನ್ನ ಕಾಪಾಡಕ್ಕೆ ಯಾರು ಬರಲ್ಲ. ನಿನ್ ಮಗಳನ್ನ ತಡಿಯೋ. ಎಲ್ಲ ಅವ್ರ ಅವನ್ ಬುದ್ಧಿನೇ. ಎಲ್ಲ ಏನಕ್ಕ ಇದ್ದಕ್ಕಿದ್ದಾಗೆ ಹೇಳ್ ಕಳ್ಸಿ ನಾನೇ ಬರ್ತಾ ಇದ್ನ? ನಿಮ್ಮನ್ನೆಲ್ಲ ನೋಡ್ಬೇಕು ಅನಿಸ್ತು, ಅದಕ್ಕೆ ಹೊರಟು ಬಂದ್ಬಿಟ್ಟೆ. ಅವರೇ
ಕೈಕಾಲ್ ಮುಖ ತಕೊಂಡ್ ಊಟ ಮಾಡಿದ್ರ ಬೇಡ ಅಕ್ಕ ಈ ಊಟ ಮಾಡದ ಅಕ್ಕ ಒಂದೇ ಒಂದ್ ಸೆಕೆಂಡ್ ಅಕ್ಕ ಹೋಗ್ಬಿಟ್ಟು ಕೋಳಿ ಇಟ್ಕೊಂಡ್ ಬಂದ್ಬಿಡ್ತೀನಿ ಆಮೇಲೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಬಿಡುವಂತೆ ಹೊಟ್ಟೆ ಹೆಸರು ಪರವಾಗಿಲ್ಲ ನಾನೇ ಬಂದು ನಿಂಗೆ ಊಟ ಮಾಡಿಸ್ತೀನಿ ಏ ನೀನ್ ಊಟ ಮಾಡಿಸ್ತೀಯ ಅಂದ್ರೆ ಯಮ್ಮ ಬಂದ್ ಕರೆದ್ರು ನನ್ ತಮ್ಮ ಊಟ ಮಾಡಿಸಿದ್ಮೇಲೆ ಬರೋದು ಅಂತೀನಿ ಬಿಡ್ತು ಅನಕ್ಕ ನಿನ್ನಂತ ಅಕ್ಕಂದಿರ್ ಇರ್ಬೇಕಾದ್ರೆ ನನ್ನಂತವ್ರಿಗೆ ತಾಯಿಲ್ಲ ಅನ್ನೋ ಕೊರತೆನೇ ಇರೋದಿಲ್ಲ ಬೇಕಾದ್ರೆ ನನ್ನ ಆಯ್ಸು ನೀನೇ ತಗೋಕ ಅಕ್ಕ ಅಂದ್ರೆ ಅಷ್ಟೊಂದು ಪ್ರೀತಿನೇನೋ ನೀ ನನ್ ಪ್ರಾಣ ಅಕ್ಕ ಎದುರುಗಡೆ ನೀನ್ ಅಕ್ಕನೇ ಆದ್ರೂ ಮನ್ಸಲ್ಲಿ ನೀನು ತಾಯಿಸ್ತಾನ ಅಂತ ತುಂಬಿದ್ಯಾ ಅದೆಲ್ಲ ಬಿಡು ಚಿಟ್ಕಿ ಚಿಟ್ಕಿ ಹೊಡೆ ಅಷ್ಟೊಳ್ ಬರ್ತೀನಿ ಗಾಯತ್ರಿ ಹೋಗ್ ಕೈ ಕಾಲು ತೊಳ್ಕೊಳ್ಳವ ಬಾ ಅಕ್ಕ ಬನ್ನಿ ಅದಕ್ಕೆ ಚೆನ್ನಾಗಿದ್ದೀರಾ ಗಂಗಾ ನೀನ್ ತುಂಬಾ ಅದೃಷ್ಟವಂತೆ ಕಣೆ ಯಾಕತ್ಗೆ ಇಷ್ಟಪಡೋ ಗಂಡ ಪ್ರೀತಿಸೋ ಮಾವ ಒಳ್ಳೆ ಮನತನ ಇದೆಲ್ಲ ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕು ನಾನೇನು ನಿಮ್ಮಷ್ಟು ಅದೃಷ್ಟವಂತೆ ಅಲ್ಲ ನಾನ್ ಹೇಳೋದೆಲ್ಲ ಗಂಡನ್ ಮನೇಲಿ ಸಿಗೋ ಹಾಗಿದ್ರೆ ಯಾವ ಹೆಣ್ಮಗಳು ಆಗಾಗ್ ತವ್ರಿಗೆ ಬರೋದಿಲ್ಲ ಕಣೆ ಅಂದ್ರೆ ಏನೂ ಇಲ್ಲ ಬಾ ಸಿದಣ ಬನ್ನಿ ಇಲ್ಲಿ ನಾಟಿ ಕೋಳಿ ರೆಡಿ ಒಳ್ಳೆ ಮಸಾಲೆ ಹಾಕಿ ಬೇಗ ಅಡಿಗೆ ಮಾಡಿ ಇವತ್ತು ಅಕ್ಕನಿಗೆ ನಾನೇ ಹೊಟ್ಟೆ ತುಂಬಾ ಊಟ ಮಾಡಿಸ್ತೀನಿ ಏನ್ಲ ಅವಳು ಗಂಡನ ಮನೇಲಿ ಹೊಟ್ಟೆ ತುಂಬಾ ಊಟ ಮಾಡಲ್ವಾ ಅಪ್ಪ ಗಂಡನ್ ಮನೆ ಊಟದಲ್ಲಿ ಉಪ್ಪು ಖಾರ ಇರುತ್ತೆ ಹೊರತು ಪ್ರೀತಿ ಇರೋದಿಲ್ಲಪ್ಪ ಸ್ವಲ್ಪ ಸ್ವಲ್ಪ ತಗೋಕ ನೀರ್ ಕುಡಿರಿ ತಗೋಕ ತಗೋ ಸಾಕು ಕಣೋ ಸ್ವಲ್ಪ ತಿನ್ನಕ ನನ್ ಕೈಲ ಸ್ವಲ್ಪ ತಿನ್ನಕ ಬ್ಯಾಡುವಂತೆ ಬಿಡು ನೀನ್ ಸುಮ್ನೆ ಇರಪ್ಪ ನಾನ್ ಚಿಕ್ಕನಾಗಿದ್ದಾಗ ಊಟ ಮಾಡ್ದಿದ್ರೆ ಕಟ್ಟಾಕ್ಬಿಟ್ಟು ತಿನ್ನಿಸ್ತಾ ಇರ್ಲಿಲ್ವಾ ತಗೋಕ ಅಕ್ಕ ಅಕ್ಕ ಸಾಕು ಕಣೋ ನಿಂದಮ್ಮಯ್ಯ ಅಂತೀನಿ ಸ್ವಲ್ಪ ತಿನ್ನು ತಿನ್ನು ಸಾಕ ಹಾಗೆ ಇನ್ನೊಂದೇ ಗಾಯತ್ರಿ ಅವನ್ ಬ್ಯಾಡ ಅಂತ ಇದ್ರು ಯಾಕವ ಬಲವಂತ ಮಾಡ್ತೀಯ ನೀವ್ ಸುಮ್ನಿರಿಪ್ಪ ಅಮ್ಮ ಇದ್ದಿದ್ರೆ ಹೊಟ್ಟೆ ತುಂಬಾ ಊಟ ಮಾಡಿಸ್ತಿರ್ಲಿಲ್ವಾ ನೀನಿದೆಯಲ್ಲ ನೀನು ಗಾಯತ್ರಿ ಗಂಡನ ಮನೇಲಿ ಏನೇ ನಡೆದ್ರು ಅದನ್ನ ಹೊಟ್ಟೆಗೆ ಹಾಕೋಬೇಕೆ ಹೊರತು ತವ್ರ ಮನೆಗೆ ಹೋಗಿ ಹೇಳ್ಬಾರ್ದಮ್ಮ ಹಾಗ ಒಂದ್ ವೇಳೆ ಹೇಳಿದ್ರೆ ನಮ್ಮನೆ ಮಗಳಿಗೆ ಹೀಗಾಗೋಯ್ತಾನ ಅಂತ ಕೊರಗ್ತಾರೆ ಆಮೇಲೆ ಏನೇನೋ ರಾಧಾಂತ ಶುರುವಾಗುತ್ತೆ ಇಡೀ ಕುಟುಂಬದ ನೆಮ್ಮದಿನೇ ಹಾಳಾಗಿ ಹೋಗುತ್ತೆ ಬುದ್ಧಿ 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 ನನ್ ಮಗಳಿಗೆ ಹೆರಿಗೆ ನೋವು ಕಾಣಿಸ್ಕೊಂಡ್ಬಿಟ್ಟಿದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಈ ಹಳ್ಳಿಲಿ ಯಾವ ಗಾಡಿನೂ ಸಿಗ್ತಾ ಇಲ್ಲ ನೀವು ಬಂದ್ ಸ್ವಲ್ಪ ಸಹಾಯ ಮಾಡಿ ಬುದ್ಧಿ ನೀವು ನಡೀರಮ್ಮ ಬಾವಾ ನಾನು ಬರ್ತೀನಿ ಸರಿ ಬಾ ಸಿದಣ್ಣ ಬಾಗ್ಲಾಕೊಳ್ಳಿ ಆಯ್ತು ಬುದ್ಧಾರ ನಮಸ್ಕಾರ ಕಣಪ್ಪ ಯಾರದು ಮಾವಯ್ಯ 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 ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವಯ್ಯ ಲಕ್ಷ್ಮೀ ದೇವಿ ಅಂತ ಸೊಸೆನ ನಮ್ ಮನೆಗ್ ಕಳ್ಸಿದ್ರೆ ನಮ್ ಕೈಯಾರ ಸಾಯಿಸ್ಕೊಂಡ್ಬಿಟ್ವಿ ಮಾವಯ್ಯ ನನ್ನ ಕ್ಷಮಿಸ್ಬಿಡಿ ಮಾವಯ್ಯ ಏನ್ ಮಾಡ್ತಾ ಇದ್ಯಾ ಹೇಳ ಗಂಗಾ ನೀನೋಗ ಅವ್ರನ್ನ ಕರ್ಕೊಂಡ್ ಬಂದ್ಬಿಡು ನಾನ್ ಗಾಡಿ ತಿರ್ಗಿಸ್ಕೊಂಡ್ ಬರ್ತೀನಿ ಸರಿ ಭಾವ ಬನ್ನಿ ಬನ್ನಿಮ್ಮ ನೀವೆಲ್ಲ ನನ್ನ ಕೈಯಲ್ಲಿ ಇಲ್ಲಿ ನಿನ್ನ ಮಗ ಸೊಸೆ ನನ್ನ ತಮ್ಮನ ಕೈಯಲ್ಲಿ ಅಲ್ಲಿ ಬನ್ನಿಮ್ಮ ಆಸ್ಪತ್ರೆಗೆ ಹೋಗೋಣ ಬನ್ನಿಮ್ಮ
ನಾನು ಬರೋವರೆಗೂ ಆಚೆ ಬರಬೇಡಿ. ಗಂಗಾ ನಿಮ್ಗೇನಾಗಲ್ಲ ಗಂಗಾ 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 ಧೈರ್ಯವಾಗಿರು ಗಂಗಾ, ನಿನ್ಗೇನು ಆಗಲ್ಲ. ಹೇಗಾದ್ರೂ ಮಾಡಿ ನನ್ನ ಉಳಿಸ್ಕೋ. ಗಂಗಾ ನಾನ್ ನಿನ್ ಜೊತೆನೆ ಮಾಡ್ಬೇಕು. ಧೈರ್ಯವಾಗಿರು ಗಂಗಾ, ಆಸ್ಪತ್ರೆ ಏನೇನ್ ಬಂದ್ಬಿಟ್ಟು. ನಾನ್ ನಿನ್ ಜೊತೆನೆ ಬದುಕ್ಬೇಕು. ಇನ್ನೊಂದು ಸ್ವಲ್ಪ ದೂರನೇ ಗಂಗಾ, ಧೈರ್ಯವಾಗಿರು. ಗಂಗಾ 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 ಅಪ್ಪಯ್ಯ ಅಪ್ಪಯ್ಯ ನೋಡಿ ಈಶ್ವರ್, ಇದುವರೆಗೂ ನಡೆದ ರಕ್ತಪಾತ ಸಾಕು. ಇದರಿಂದ ಏನು ಪ್ರಯೋಜನ ಇಲ್ಲ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ. ಅಂದ್ರೆ ಸದ್ಯಕ್ಕೆ ಸ್ವಲ್ಪ ದಿನ ಈ ಊರಿಂದ ದೂರ ಇರೋದೇ ಒಳ್ಳೇದು ಅಂತ ನನ್ನ ಭಾವನೆ. ಹಾಗಂತ ಊರ್ ಬಿಟ್ಟು ಹೋದ್ರೆ ಜನ ನಮ್ಮನ್ನ ಹೇಳಿಗಳು ಅಂತಾರೆ. ಹಾಗಂತ ಅವನ ಎದುರುಗಡೆ ಹೋರಾಡಕ್ ನಿಂತ್ರೆ ಅವನು ನಿಮ್ಮನ್ನು ಮುಗಿಸ್ತಾನೆ. ನಿಮ್ಮ ತಂದೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಊರು ಬಿಟ್ಟು ಬಂದು ಅಜ್ಞಾತವಾಸ ಅನುಭವಿಸ್ತಾ ಇದ್ದಾನೆ. ಹಾಗಂತ ನಿಮ್ಮನ್ನೇ ನಂಬ್ಕೊಂಡಿರೋ ಜನ ಕಷ್ಟಪಟ್ಟರು ಪರವಾಗಿಲ್ವಾ? ಕಾಪಾಡೋ ದೇವರು ಕಾಯಿಸ್ತಾನೆ, ಕೊಲ್ಲಲ್ಲ. ಇನ್ನು ಸ್ವಲ್ಪ ದಿವಸ ನಮ್ಮ 4ನೇ ತಾರೀಕು ನಮ್ಮ ಅಜ್ಞಾತವಾಸ ಮುಗಿದೋಗುತ್ತೆ. ಇದುವರೆಗೂ ನಡೆದಿದ್ದು ಅಜ್ಞಾತವಾಸ, ನಾಳೆ ನಡಿಬೇಕಾಗಿರೋದು ಯುದ್ಧ. ಆ ಮಹಾನ್ ಭಾವ ಮತ್ತೆ ಮಂಡ್ಯದ ಮಣ್ಣಿಗೆ ಕಾಲಿಡ್ತಾ ಇದ್ದಾನೆ. ಹಸ್ರುನ ಹುಟ್ಟಾಕೋ ಆ ಕಾವೇರಿ ನಾಡಿನ ಇತಿಹಾಸದಲ್ಲೇ ಅವನ ಹೆಸರು ಹರಿಸೋಗ್ಬೇಕು. ಆಗ್ಲೇ ಸತ್ತು ಸ್ವರ್ಗಾನೆ ಸೇರದೆ ಅಂತರ್ಪಿಶಾಚಿ ತರ ಅಲಿತಾರೋ ನನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು. SP ಸಾಹೇಬ್ರೆ, ಇನ್ನೊಂದನ್ನೆರಡು ಗಾಡಿ ಬಂದು ಸೇರ್ಕೊಳ್ಳುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಕಥೆಯೋ ನಮಗಾಗಿ ಬಂದವೆ. ಅಣ್ಣಾರ, ಈ ಹಾಡು ನಮ್ ಸಂಬಂಧ ಬರ್ದಂಗೈತ್ ನೋಡ್ರಿ. ಅಲ್ಲ ಹ್ಞೂ ಹೇಳ, 12 24 ಆಗ್ಯಾವೇನ್ರಿ? ಒಬ್ಬ
ಅವ್ರೆ ನೀನ್ ಹಂಗ್ ನೋಡ್ಬೇಡಪ್ಪ, ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ. 24 ಗಾಡಿಲಿ ಬರ್ತಾವನಂತೆ. ಯಾವ ಗಾಡಿಯಲ್ಲಿ ಬರ್ತಾ ಇದ್ದಾನೆ? ಅಯ್ಯೋ ಅದೇ ನನಗೂ ಗೊತ್ತಾಯ್ತಲ್ಲ. ಈಗ ಏನ್ ಮಾಡೋದು ನೀನೇ? ಏನು ಮಾಡಕ್ಕಾಗಲ್ಲ, ಎಲ್ಲ ಸೆಟ್ ಮಾಡಾಯ್ತು. ಬ್ಲಾಸ್ಟ್ ಆಗುತ್ತೆ ಅಷ್ಟೇ. ಗಾಡಿ ಬರ್ತೈತೆ, ಗಾಡಿ ಎಗ್ರಿಸು 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 ಎಗ್ರಿಸು. ಅಣ್ಣಾರ ಅಲ್ಲಿ ನೋಡ್ರಿ, ನಮ್ಮ ಗಾಡಿಗಳ ಹಾರಾಡಕತ್ತಾವು. ಅಯ್ಯೋ ಮಣ್ಣ ಜಟ್ಟಿ ನಿಂತಾನೋ ತೊಡೆಯ ತಟ್ಟಿ ಗೆಲ್ತಾನೋ ಎಲ್ಲ ಮೆಟ್ಟಿ. ಬಾಂಬು ನೀವು ಹಾಕಿದ್ರೇನೆ ಬ್ಲಾಸ್ಟ್ ಆಗುತ್ತೆ. ನಾನ್ ಬರೀ ನೋಡಿದ್ರೇನೆ ಬ್ಲಾಸ್ಟ್ ಆಗೋದು. ನನ್ನ ಗಾಡಿಗೆ ಬಾಂಬ್ ಬಿಟ್ರೆ ನಿಮ್ಗಳ ಗಾಡಿ ಹೇಗ್ ಬ್ಲಾಸ್ಟ್ ಆಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹುತ್ತದಲ್ಲಿರೋ ಹಾವನ್ನ ಹೊರಗೆ ತೆಗೆಯೋದಕ್ಕೆ ಎಲ್ರೂ ಪುಂಗಿ ಬಳಸ್ತಾರೆ. ನಾನ್ ಪೊಲೀಸರನ್ನ ಉಪಯೋಗಿಸ್ಕೊಂಡೆ. ಪ್ರತಾಪ್, ರೂಪಯ್ಯ, ಏನ್ ತೆಲಿನಪ್ಪ ಇವಂದು. ಅನ್ನೆಸೆಸರಿ ನಮಗ ಟೆನ್ಷನ್ ಕೊಟ್ಟು ನಮ್ಮ ಗಾಡಿಗೊಳಗ ಬಾಂಬ್ ಬಿಟ್ಟು ನಮಗ ಗೊತ್ತಿಲ್ದಾಗ ಎಲ್ಲಾ ಕೆಲಸ ಮಾಡ್ಬಿಟ್ನಲ್ಲಪ್ಪ. ಜನಗಳನ್ನ ತುಳಿದು ಬದುಕೋನು ನೀನು, ಜನರಿಗೋಸ್ಕರ ಬದುಕೋನು ನಾನು. ಎಲ್ರು ಸಾಯ್ಲಿ ಅನ್ನೋನು ನೀನು, ಎಲ್ರು ಚೆನ್ನಾಗಿ ಓದ್ಲಿ ಅನ್ನೋನು ನಾನು. ಒಳ್ಳೇದ್ರ ಮುಂದೆ ಕೆಟ್ಟದ್ ಯಾವತ್ತೂ ಗೆಲ್ಲಕ್ಕಾಗಲ್ಲ ಕಣ. ಈಗ ಹೇಳಿ ಸರ್, ಇವನ್ನೆಲ್ಲ ಏನ್ ಮಾಡೋಣ? ನಾನು ಪೊಲೀಸ್ ಅಧಿಕಾರಿಯಾಗಿ ಹೇಳ್ತೇನೆ, ಒಬ್ಬ ಮನುಷ್ಯನಾಗಿ ಹೇಳ್ತೇನೆ. ಏನ್ ಹೇಳ್ತಾ ಇದೀಯ ನೀನು? ಹೋಲ್ಡ್ ಆನ್ ಏನ್ರಿ ಅಣ್ಣಾರ, ಶತಾಬ್ದಿ ಎಕ್ಸ್ಪ್ರೆಸ್ ಬಂದಂಗ ಭಾರಿ ಸ್ಪೀಡ್ನಾಗ ಬರಾಕತ್ತಿರಲ್ಲ ಅಣ್ಣಾರ. ಜ್ಯೋತಿಷ್ ನಾವು ಹೇಳಿದ್ದು ನಾನ್ ನಿಮ್ ಪಕ್ಕದಾಗಿದ್ರೆ ನಿಮಗ್ ಒಳ್ಳೇದಾಕೈತೆ ಅಂತಲ್ಲ, ನನಗ್ ಒಳ್ಳೇದಾಕೈತೆ ಅಂತ. ನೋಡ್ರಿ, ಅಕಸ್ಮಾತ್ ನೀವ್ ಏನಾರ ಬದಿ ಕುಡಿದ್ರೆ ನಾಳೆ ಬೆಳಿಗ್ಗೆ ಬಂದು ನೋಡ್ತೀನ್ರಿ. ನಮಸ್ಕಾರ.
ಅದಕ್ಕೋಸ್ಕರನೇನಾ ನಾನು 2 ವರ್ಷ ಈ ಮಣ್ಣನ್ ಬಿಟ್ಟು ದೂರ ಇದ್ದಿದ್ದು. ನಾವು ಕತ್ತರಿಸೋಕ್ ಶುರು ಮಾಡಿದ್ರೆ ನಮಗ್ ಕಾಡ್ ಸಿಗಲ್ಲ, ಸಾಯಿಸ್ಕೊಂಡೆ ಹೋದ್ರೆ ಮನುಷ್ಯ ಅನ್ನೋನೇ ಇರಲ್ಲ. ಎಷ್ಟು ದಿನ ಅಂತ ಕತ್ತರಿಸ್ತೀವಿ, ಎಷ್ಟು ಜನನ ಅಂತ ಸಾಯಿಸ್ತೀವಿ. ಇನ್ಮೇಲಾದ್ರೂ ಈ ಕತ್ತಿಗೆ ವೈರತ್ವಕ್ಕೆ ಕೊನೆ ಮಾಡೋಣ. ನಿಮ್ ಕುಟುಂಬಗಳ ಜೊತೆ ಚೆನ್ನಾಗಿರಿ, ಸಂತೋಷವಾಗಿರಿ. ನಿಮ್ ಹೆಂಡತಿ ರಣೆ ಮೇಲೆ ಅರ್ಶನ ಕುಂಕುಮ ಯಾವಾಗ್ಲೂ ನನ್ನಗ್ತಾ ಇರ್ಬೇಕು. ಮಂಡ್ಯದ ಮಣ್ಣು ಯಾವಾಗ್ಲೂ ಶಾಂತಿಯಾಗಿರ್ಬೇಕು. ಈ ಈಶ್ವರನ್ ದೇಹದಲ್ಲಿ ಜೀವ ಇರೋವರೆಗೂ ಮಂಡ್ಯದಲ್ಲಿ ಕಾವೇರಿ ಹರಿಬೇಕೆ ಹೊರತು ರಕ್ತ ಹರಿ ಕುಡ್ದು